ಹಾಯ್ ಎಲ್ರಿಗೂ ನಮಸ್ಕಾರ. ರೂಪ ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ಎಲ್ಲರಿಗೂ ಇಷ್ಟ ಆಗೋ ಒಂದು ಚಾಟ್ ಅಂದರೆ ಅದು ಮಸಾಲೆ ಪೂರಿ. ಮನೇಲಿರೋ ಪದಾರ್ಥಗಳನ್ನ ಬಳಸ್ಕೊಂಡು ಹೊರಗಡೆ ಸಿಗೋ ಥರ ಮಾಡ್ಕೋಬೋದು. ಬನ್ನಿ ಈ ಚಾಟ್ನ ಹೇಗೆ ಮಾಡೋದು ನೋಡೋಣ. ಮಸಾಲೆ ಪೂರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಬಟಾಣಿ. ಒಂದು 150 ಗ್ರಾಮ್ ಆಗೋಷ್ಟು ಒಣಗಿರೋ ಬಟಾಣಿನ ಒಂದು 7 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅನ್ನೋರು ಬಿಸಿ ನೀರಿಗೆ ಬಟಾಣಿನ ನೆನೆಸಿಟ್ಕೊಂಡ್ರೆ ಒಂದು 3 ಅವರಲ್ಲಿ ನೆನೆಯುತ್ತೆ. ಒಂದೆರಡು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಬಟಾಣಿ ಮತ್ತು ನೀರನ್ನ ಹಾಕೋತಾ ಇದ್ದೀನಿ. ಬಟಾಣಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೋಬೇಡಿ. ಒಂದೆರಡು ಸಿಪ್ಪೆ ತೆಗೆದಿರೋ ಆಲೂಗೆಡ್ಡೆ ಮತ್ತು ಬಟಾಣಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಂದು 4 ವಿಷಲ್ ಹೊಡೆಸ್ಕೋಬೇಕು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿ, ಟೊಮ್ಯಾಟೊ ಮತ್ತು ಒಂದು 3 ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಕಲ್ಲುವ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ. ಪ್ಯಾನಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನ್ ಆಗೋಷ್ಟು ಮೆಣಸು, 1-2 ಪೀಸ್ ಚಕ್ಕೆ, 3 ಲವಂಗ, 1 ಏಲಕ್ಕಿ ಮತ್ತು ಕಲ್ಲುವ ಹಾಕೋತಾ ಇದ್ದೀನಿ. ಕಲ್ಲುವನ ಮಿಸ್ ಮಾಡ್ಕೋಬೇಡಿ, ಮಸಾಲೆಗೆ ಮೇನ್ ಫ್ಲೇವರ್ ಬರೋದೇ ಕಲ್ಲುವಿಂದ. 1 ಸ್ಪೂನ್ ಜೀರಿಗೆ, 1 ಕಪ್ ಆಗೋಷ್ಟು ಈರುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚ್ ಆಗೋಷ್ಟು ಶುಂಠಿ. ಬೆಳ್ಳುಳ್ಳಿ ಶುಂಠಿನ ಜಾಸ್ತಿ ಹಾಕೋಬಾರ್ದು, ನಾವು ಗ್ರೇವಿಗೆಲ್ಲ ಹಾಕೋತೀವಲ್ಲ ಆ ಥರ ಏನು ಹಾಕೋಬಾರ್ದು. ಮತ್ತು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ 1 ಟೊಮೆಟೊನ ಸೇರಿಸ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸೇರಿಸಿರೋದ್ರಿಂದ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ಳೋದೇನು ಬೇಡ, ಇದ್ರ ಹುಳಿನೇ ಸಾಕಾಗುತ್ತೆ. ಸಾಫ್ಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಮಸಾಲೆ ಆರಿದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ಬೇಯಿಸಿರೋ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಬಟಾಣಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ 1 ಕಪ್ಪಲ್ಲಿ ಸ್ವಲ್ಪ ಬಟಾಣಿನ ಎತ್ತಿಡ್ಕೋತಾ ಇದ್ದೀನಿ. ಲಾಸ್ಟಿಗೆ ಸರ್ವ್ ಮಾಡಬೇಕಾದ್ರೆ ಬಟಾಣಿ ಬೇಕಾಗುತ್ತೆ. ಇನ್ನು ಉಳಿದಿರೋ ಬಟಾಣಿ ಮತ್ತು ಆಲೂಗೆಡ್ಡೆನ ಒಂದು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶರ್ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು. ಬಾಣಲಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ಜಾಸ್ತಿ ಹೊತ್ತೇನು ಕುದಿಸೋದೇನು ಬೇಡ, ಮೊದಲೇ ಎಲ್ಲ ಮಸಾಲೆನ ಫ್ರೈ ಮಾಡಿರೋದ್ರಿಂದ. 1 ಕುದಿ ಬಂದರೆ ಸಾಕು. ಕುದೀತಾ ಇದೆ ನೋಡಿ. ಇದಕ್ಕಿವಾಗ 1 ಸ್ಪೂನ್ ಆಗೋಷ್ಟು ಖಾರ ಪುಡಿ, 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಹಾಗೆ 1 ಚಿಕ್ಕ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಡ್ರೈ ಮಸಾಲ ಸೇರಿಸಿರೋದ್ರಿಂದ ಸ್ವಲ್ಪ ಗಂಟು ಬಿದ್ದಂಗೆ ಆಗುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಕುದೀತಾ ಇರುವಾಗ ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬಟಾಣಿನ ಸೇರಿಸ್ಕೊಂಡು ಮಸಾಲೆಗೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಇವಾಗ ಗಟ್ಟಿಗಿದೆ. ಇಷ್ಟು ಗಟ್ಟಿ ಬೇಡ, ನಮಗೆ ತೆಳುವಾಗಬೇಕು. ಅದಕ್ಕೇ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇಷ್ಟು ತೆಳುವಾಗಿರಬೇಕು ಮಸಾಲೆ. ಇದು ತೆಳುವಾಗಿ ಅನಿಸ್ಬೋದು ನಿಮಗೆ ನೋಡ್ತಿರುವಾಗ. ಇದು ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಯಾಕಂದರೆ ಆಲೂಗೆಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕಿರೋದ್ರಿಂದ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ. ಇಷ್ಟನ್ನು ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆನ. ನಾವೆಷ್ಟು ಚೆನ್ನಾಗಿ ಮಸಾಲೆನ ಕುದಿಸ್ಕೋತೀವಿ ಅಷ್ಟು ಚೆನ್ನಾಗಿ ಮಸಾಲೆ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಗಟ್ಟಿಗೂ ಇಲ್ಲ ಮತ್ತು ತೆಳುವಾಗೂ ಇಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿದೆ. ಇಷ್ಟಿದ್ರೆ ಮಸಾಲೆ ರೆಡಿ ಆಯಿತು ಅಂತ. ಮಸಾಲೆ ಪೂರಿನ ಸರ್ವ್ ಮಾಡ್ಕೊಳ್ಳೋಕ್ಕೆ ತುರಿದಿರೋ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಮಿಕ್ಸ್ಚರು, ಬೇಯಿಸಿಟ್ಕೊಂಡಿರೋ ಬಟಾಣಿ, ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು. ಮಸಾಲೆ ಪೂರಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮನೇಲೇ ಮಾಡಿಟ್ಕೊಂಡಿರೋ ಪೂರಿ ತೊಗೊಂಡಿದ್ದೀನಿ. ಅದನ್ನು ಕೈಯಿಂದ ಕ್ರಷ್ ಮಾಡಿ ನಾವೇನು ಮೊದಲೇ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಸಾಲೆ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೊ, ತುರಿದಿಟ್ಕೊಂಡಿರೋ ಕ್ಯಾರೆಟು, ಬೇಯಿಸಿಟ್ಕೊಂಡಿರೋ ಬಟಾಣಿ, ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಮನೇಲೇ ತುಂಬ ಈಸಿಯಾಗಿ ಮಸಾಲೆ ಪೂರಿನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.